my channel. ವರಮಹಾಲಕ್ಷ್ಮಿಲಿ ಬ್ಯಾಕ್ಗ್ರೌಂಡ್ ಈ ರೀತಿಯಾಗಿ ಡಿಸೈನ್ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಮಧ್ಯ ಲೋಟಸ್ ಥರ ಕ್ರಿಯೇಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಸುಗಂಧರಾಜ ಮತ್ತು ಬಟನ್ ರೋಸ್ ಹಾಕಿ ರಿಯಲ್ ಫ್ಲವರ್ನೇ ಹಾಕ್ಕೊಂಡಿದ್ದೀವಿ. ಪೂರ್ತಿ ಅದೇ ರೀತಿ ಮಾಡ್ಬೋದು. ನಾನು ಬಾಳೆಕಂಬ ಮಾಡುತ್ತೆ ಅಂತ ಅಷ್ಟೇ ಮಾಡಿದ್ದೀನಿ. ಲೋಟಸ್ ಹೇಗೆ ಮಾಡೋದು ಅಂತೇಳಿ ತೋರಿಸಿದ್ದೀನಿ ಇದರಲ್ಲಿ. ನೋಡಿ, ಈ ರೀತಿ 3 ಕಲರ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. ನನಗೆ ಯಾವ ಕಲರ್ ಬೇಕೋ ಲೋಟಸ್ಸು ಆ ಕಲರ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತೇಳಿ ತಗೊಂಡು ಪೂರ್ತಿ ಲೋಟಸ್ನ ಒಂದು ಯಾವುದಾದ್ರು ಬ್ಯಾಗ್ ಬರುತ್ತಲ್ಲ ಆ ರೀತಿದಾಗಿರ್ಬೋದು, ಸ್ವಲ್ಪ ಮಡ್ಚೋ ಅಂಥ ಫ್ಯಾಬ್ರಿಕ್ ಆಗಿರ್ಬೋದು, ಅದನ್ನು ತೊಗೊಂಡಿದ್ದೀನಿ. ನಾನಿದು ಯಾವುದೋ ಒಂದು ಬಟ್ಟೆ ಬ್ಯಾಗ್ ಇತ್ತು, ಅದನ್ನೇ ಕಟ್ ಮಾಡಿಕೊಂಡು ಅದ್ರ ಮೇಲೆ ಮಾಡ್ಕೊತಾ ಇದ್ದೀನಿ. ಕನ್ವೀನಿಯಂಟ್ ಇರುತ್ತೆ ಮಡ್ಚಲಿಕ್ಕೆ ಅಥವಾ ಹ್ಯಾಂಗ್ ಮಾಡಲಿಕ್ಕೂ ಕೂಡ. ತೂಕ ಇರಬಾರ್ದು. ತೂಕ ಇದ್ದರೆ ಬ್ಯಾಕ್ಗ್ರೌಂಡ್ ಮಂಡಿಗೆ ಹಾಕಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಬಟ್ಟೆ ಬ್ಯಾಗಲ್ಲಿ ಮಾಡ್ಕೊತಾ ಇದ್ದೀನಿ. ನಾನು ಲೋಟಸ್ನ ನೀಟಾಗಿ ಪೆನ್ಸಿಲಲ್ಲಿ ಬಿಡಿಸ್ಕೊಂಡು ಅದಕ್ಕೆ ನೀಟಾಗಿ ಈ ರೀತಿ ಥ್ರೆಡ್ಗಳು ಸಿಗುತ್ತೆ. ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಸಿಗುತ್ತೆ. ಇಲ್ಲಿ ಪಿಂಕ್ ಮತ್ತು ರೆಡ್ನ ತೊಗೊಂಡಿದ್ದೀನಿ. ಡಾರ್ಕು ಲೈಟು ಕಾಂಬಿನೇಷನಲ್ಲಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಲೋಟಸ್ ಯಾವ ಕಲರ್ ಹೈಲೈಟ್ ಅನಿಸುತ್ತೋ ನಿಮ್ಮ ಸ್ಕ್ರೀನಿಗೆ. ನನ್ನ ಸ್ಕ್ರೀನ್ ಕೂಡ ನಾನು ಸ್ವಲ್ಪ ಪಿಂಕ್ ಮತ್ತು ಪರ್ಪಲ್ ಶೇಡಲ್ಲಿ ಮತ್ತು ಗೋಲ್ಡ್ ಮಿಕ್ಸ್ ಮಾಡೋದ್ರಿಂದ ಅದಕ್ಕೆ ಹೈಲೈಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಶೇಡ್ ತೊಗೊಂಡಿದ್ದೀನಿ. ನೋಡಿ, ಗ್ಲೂ ಪೂರ್ತಿ ಅಪ್ಲೈ ಮಾಡಿ ಒಂದು ಬ್ರಷಲ್ಲಿ ಅಪ್ಲೈ ಮಾಡಿಕೊಂಡು ಅದೇನು ಆ ಥ್ರೆಡ್ ಸಿಗುತ್ತಲ್ಲ ಆ ಥ್ರೆಡನ್ನು ನೀಟಾಗಿ ಲೋಟಸ್ ಯಾವ ಶೇಪಲ್ಲಿ ನೀವು ಬರೆದಿರ್ತೀರಲ್ಲ ಸೇಮ್ ಅದೇ ಶೇಪಲ್ಲಿ ಅಂಟಿಸ್ಕೊತ ಹೋಗಬೇಕು. ಗ್ಲೂ ಹಾಕಿರೋದ್ರಿಂದ ನೀಟಾಗಿ ಸ್ಟಿಕ್ ಆಗುತ್ತೆ. ನೋಡಿ, ಈ ರೀತಿ ಸರ್ಕಲ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಬೇಕು. ಸ್ವಲ್ಪ ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಅದು ನೀಟಾಗಿ ಅಂಟ್ಕೊಳುತ್ತೆ. ಗ್ಲೂ ಹಾಕಿರೋದ್ರಿಂದ ನೀಟಾಗಿ ಗ್ಲೂ ಹಾಕಿ ಬ್ರಷಲ್ಲಿ ಇದು ಮಾಡಿಕೊಂಡ್ರೆ ಸರಿಯಾಗುತ್ತೆ. ಒಂದೊಂದಕ್ಕೆ ಹತ್ತಾ ಹೋದರೆ ಸ್ಟಿಕ್ ಆಗೋಲ್ಲ ನೀಟಾಗಿ ಅಂತೇಳ್ಬಿಟ್ಟು ನಾನು ಈ ರೀತಿ ಮಾಡಿಕೊಂಡು ಈಗ ನೋಡಿ ಪೂರ್ತಿ ಮಧ್ಯ ಫಿಲ್ ಆದಮೇಲೆ ನಾನು ಅದನ್ನು ಕಟ್ ಮಾಡಿ ಎಕ್ಸಸ್ ಏನಿದೆಯೋ ಅದನ್ನು ತಗೊಂಡಿದ್ದೀನಿ. ಲೈಟ್ ಶೇಡ್ ಹೊರಗಡೆ ಹಾಕೋದ್ರಿಂದ ಎದ್ದು ಕಾಣುತ್ತೆ ಅಂತೇಳಿ ಲೈಟ್ ಪಿಂಕನ್ನು ನಾನು ಹೊರಗಡೆ ನಿಮ್ಮ ಬ್ಯಾಕ್ಗ್ರೌಂಡಿಗೆ ಸೂಟ್ ಆಗೋ ಥರ ನೀವು ಲೋಟಸ್ ಮಾಡ್ಕೋಬೋದು. ಇದು ಹಾಕಿರೋದ್ರಿಂದ ಹೈಲೈಟಾಗಿ ಕಾಣುತ್ತೆ. ಆ ಥ್ರೆಡ್ ಕೂಡ ತುಂಬಾ ಚೆನ್ನಾಗಿ ಶೈನಿಂಗ್ ಆಗಿ ತುಂಬ ಚೆನ್ನಾಗಿರೋದ್ರಿಂದ ಲೋಟಸ್ ಎದ್ದು ಕಾಣ್ತಾ ಇತ್ತು ನಮ್ಮ ಸ್ಕ್ರೀನಲ್ಲಿ. ನೋಡಿ, ಪೂರ್ತಿ ಎಡ್ಜ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡ್ರೆ ಮಧ್ಯ ಫಿಲ್ಲಿಂಗಿಗೆ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಡ್ಜೆಲ್ಲ ಪೂರ್ತಿ ಗ್ಲೂ ಹಾಕಿ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಡ್ಜ್ ಕಂಪ್ಲೀಟ್ ಮಾಡ್ತಿದ್ದಂಗೆ ಲೋಟಸ್ಸಿಗೆ ಒಂದು ಲುಕ್ ಬಂತು. ಈ ರೀತಿ ನೀಟಾಗಿ ಗ್ಲೂವಲ್ಲಿ ಅಂಟಿಸ್ಕೊತ ಹೋಗಬೇಕು. ಬೇಗ ಸ್ಟಿಕ್ ಆಗುತ್ತೆ ಗ್ಲೂ ಅಲ್ಲದು. ನೋಡಿ, ಈ ರೀತಿ ನೀವು ಪೂರ್ತಿ ಎಡ್ಜ್ ನಾನು ಎಲ್ಲೆಲ್ಲಿ ಬರ್ಕೊಂಡಿದ್ದೀನೋ ಸ್ಟಾರ್ಟಿಂಗು ಹೊರಗಡೆ ಔಟ್ಲೈನ್ ಕೊಟ್ಕೊಂಡ್ರೆ ನಿಮಗೆ ಫಿಲ್ಲಿಂಗಿಗೆ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ಔಟ್ಲೈನ್ ಕೊಡ್ಕೊತಾ ಇದ್ದೀನಿ. ಸೇಮ್ ಅದು ಪೆಟಲ್ಸ್ ಶೇಪಲ್ಲೇ ಕೊಡಬೇಕು, ಲೀವ್ಸ್ ಶೇಪಲ್ಲೇ ಕೊಡಬೇಕು. ಆವಾಗ ನೀಟಾಗಿ ಕಾಣುತ್ತೆ ನಮಗೆ ಕಮಲ. ಇಲ್ಲಾಂದರೆ ಸ್ವಲ್ಪ ವೇರಿಯೇಷನ್ ಆಗಿಬಿಡುತ್ತೆ, ದೊಡ್ಡ ಸಣ್ಣ ಒಂದೊಂದು ಪೆಟಲ್ಸ್. ಹಾಗಾಗಿ ನಾನು ಫಸ್ಟು ಆ ಶೇಪ್ನ ನೀಟಾಗಿ ಕೊಡ್ಕೊತಾ ಇದ್ದೀನಿ. ಈ ರೀತಿ ಪೂರ್ತಿ ಗ್ಲೂ ಹಾಕಿ ನೀವು ಫಸ್ಟು ಸ್ಟಾರ್ಟಿಂಗು ಸ್ವಲ್ಪ ಎಡ್ಜ್ನೆಲ್ಲ ಕಂಪ್ಲೀಟ್ ಆದಮೇಲೆ ಫಿಲ್ಲಿಂಗ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಪೂರ್ತಿ ಎಡ್ಜ್ನೆಲ್ಲ ಕಟ್ ಮಾಡಿ ಅಂಟಿಸ್ತಾ ಇದ್ದೀನಿ. ಒಂದೇ ಸತಿ ಎಲ್ಲ ಅಂಟ್ಸೋಕೆ ಹೋದರೆ ಗ್ಲೂ ಸ್ಟಿಕ್ ಆಗಿರಲ್ಲ ಸ್ವಲ್ಪ. ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಅದು ಸ್ಟಿಕ್ ನೀಟಾಗಿ ಆದಮೇಲೆ ಫಿಲ್ಲಿಂಗ್ ಮಾಡ್ಕೊತಾ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಪೂರ್ತಿ ಔಟ್ಲೈನ್ ಕೊಡ್ಕೊತಾ ಇದ್ದೀನಿ ನಾನು. ಈ ರೀತಿ ನೀಟಾಗಿ ಔಟ್ಲೈನ್ ಕೊಡ್ಕೊಳ್ಳಿ. ಸ್ವಲ್ಪ ಅದನ್ನು ಪ್ರೆಸ್ ಮಾಡಿದ್ರೆ ನೀಟಾಗಿ ಕೂರುತ್ತೆ. ಅದು ಬಟ್ಟೆದು ಕ್ಲಾತ್ ಆಗಿರೋದ್ರಿಂದ ಸ್ವಲ್ಪ ಸ್ಟಿಕ್ ಆಗೋದು ಲೇಟ್ ಅನಿಸುತ್ತೆ. ನೋಡಿ, ಈ ರೀತಿ ಎಡ್ಜೆಲ್ಲ ಕಂಪ್ಲೀಟ್ ಆದಮೇಲೆ ನೀವು ನೀಟಾಗಿ ಫಿಲ್ಲಿಂಗ್ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿ ನೀಟಾಗಿ ಎಡ್ಜನ್ನ ಎಲ್ಲೂ ಬಿಡದೆ ಸುಮ್ಮನೆ ಒಂದೇ ಲೇಯರ್ ಮಾಡ್ಕೊಬೇಡಿ. ಪೂರ್ತಿ ನಾವು ಹೇಗೆ ಪೆಟಲ್ಸ್ಗಳನ್ನ ಬರೆದಿರ್ತೀವೋ ಆ ಶೇಪಲ್ಲಿ ನೀಟಾಗಿ ಕಟ್ ಮಾಡಿ ಎಕ್ಸಸ್ ಏನಿದೆ ಅದನ್ನು ತಗೊಬೇಕು. ಅವಾಗ ಮಾತ್ರ ಲೋಟಸ್ ಶೇಪ್ ಇದೆಯಲ್ಲ ಅದು ನೀಟಾಗಿ ಬರುತ್ತೆ. ನಾನು ಸಿಂಗಲ್ ಲೇಯರುಕ್ಕಿಂತ ಡಬಲ್ ಲೇಯರ್ ಚೆನ್ನಾಗಿ ಕಾಣುತ್ತೆ ಅಂತ ಡಬಲ್ ಲೇಯರ್ ಕೊಟ್ಟಿದ್ದೀನಿ. ಈಗ ನೋಡಿ ಲೋಟಸ್ ಎಷ್ಟು ಎದ್ದು ಕಾಣ್ತಾ ಇದೆ. ಈಗ ಮಧ್ಯ ಫಿಲ್ಲಿಂಗ್ ಮಾಡ್ಕೊಬೇಕು ನಾವು. ಮಧ್ಯ ಕೂಡ ಅಷ್ಟೇ ಪೂರ್ತಿ ಗ್ಲೂನ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಸೈಡಿಂದ ಮಾಡ್ಕೊತಾ ಬರಬೇಕು. ನೋಡಿ, ಪೂರ್ತಿ ಔಟ್ಲೈನು ಇದೇ ರೀತಿ ಕೊಡಬೇಕು. ಇಲ್ಲ ಒಂದು ಸೈಡಿಂದ ಕೊಟ್ಟರೆ ಶೇಪ್ ಚೆನ್ನಾಗಿ ಬರಲ್ಲ. ಸೇಮ್ ಆ ಪೆಟಲ್ಸ್ ಹೇಗಿದೆಯೋ ಹಾಗೆ ಫಿಲ್ಲಿಂಗ್ ಮಾಡ್ಕೊತಾ ಬರಬೇಕು. ಒಂದು ಸೈಡಿಂದ ಕೊಟ್ಬಿಟ್ರೆ ಪೆಟಲ್ಸ್ ಶೇಪ್ ಹೋಗ್ಬಿಡುತ್ತೆ. ಇದೇ ರೀತಿಯೇ ಕೊಟ್ಕೊತಾ ಬರಬೇಕು. ಆವಾಗ ಪೆಟಲ್ಸ್ ನೀಟಾಗಿ ಬರುತ್ತೆ. ನಾವು ಕೂಡ ಒಂದು ಸತಿ ಟ್ರೈ ಮಾಡಿದ್ವಿ, ಆವಾಗ ಚೆನ್ನಾಗಿ ಬಂದಿರಲಿಲ್ಲ. ಅಷ್ಟರ ಮೇಲೆ ನಾವು ನೀಟಾಗಿ ಪೆಟಲ್ಸ್ ಯಾವ ಶೇಪ್ ಇದೆಯೋ ಆ ಶೇಪ್ ಕೊಟ್ಟಮೇಲೆ ಕರೆಕ್ಟಾಗಿ ಪೆಟಲ್ ಶೇಪ್ ತುಂಬ ಚೆನ್ನಾಗಿ ಕಾಣ್ತು. ನೋಡಿ, ಈ ರೀತಿ ಒಂದು ಸೈಡಿಂದನೇ ಪೂರ್ತಿ ಒಂದು ಥ್ರೆಡನ್ನು ತೊಗೊಂಡ್ರೆ ನೀಟಾಗಿ ಪೂರ್ತಿ ಕವರ್ ಆಗ್ತಾ ಹೋಗುತ್ತೆ ಅದು. ನೋಡಿ, ಈ ರೀತಿ ಪೂರ್ತಿ ಫಿಲ್ಲಿಂಗ್ ಮಾಡ್ಕೋಬೇಕು. ಸೇಮ್ ಇದೇ ರೀತಿ ಮಾಡಿದ್ರಷ್ಟೇ ಅದು ಲೋಟಸ್ಸು ಸೇಮ್ ಶೇಪೇ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ದಳ ಥರ ಕಾಣಲ್ಲ, ಡಿಫ್ರೆಂಟಾಗಿ ಕಾಣುತ್ತೆ, ಏನೋ ಜಸ್ಟ್ ಫಿಲ್ಲಿಂಗ್ ಮಾಡದಿರೋ ಥರ ಕಾಣುತ್ತೆ. ಹಾಗಾಗಿ ಇದೇ ಶೇಪಲ್ಲೇ ನೀಟಾಗಿ ಫಿಲ್ ಮಾಡ್ಕೊಬೇಕು.
ತುಂಬಾ ಚೆನ್ನಾಗಿ ಕಾಣುತ್ತೆ. ನಮ್ಮ ಬ್ಯಾಕ್ಗ್ರೌಂಡ್ ಸ್ಕ್ರೀನಿಗೆ ಇದೇ ತುಂಬ ಹೈಲೈಟಾಗಿ ಕಾಣ್ತಿದ್ದು, ನಮ್ಮ ಕಾನ್ಸೆಪ್ಟ್ ಕೂಡ ಇದೇ ಇದ್ದಿದ್ದು ಕಮಲ ಹಾಕಿ ಮಾಡಬೇಕು ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿ ಆಗಿದೆ. ಪೂರ್ತಿ ಫಿಲ್ಲಿಂಗ್ ಆದಮೇಲೆ ಇಷ್ಟು ನೀಟಾಗಿ ಬರುತ್ತೆ. ನೀವು ನೀಟಾಗಿ ಪೂರ್ತಿ ಸುತ್ತಲೂ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಬ್ಯಾಕ್ಗ್ರೌಂಡಿಗೆ ಹಾಕ್ಕೊಂಡ್ರೆ ಎಡ್ಜೆಲ್ಲ ನೀಟಾಗಿ ಕಟ್ ಮಾಡಿಕೊಂಡ್ರೆ ಶೇಪ್ ಚೆನ್ನಾಗಿ ಬರುತ್ತೆ. ನಾವು ತೆಳು ಕ್ಲಾತಲ್ಲಿ ಮಾಡಿರೋದ್ರಿಂದ ನಮಗೆ ಹ್ಯಾಂಗ್ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ. ಇದನ್ನು ಬ್ಯಾಕ್ ಡ್ರಾಪಿಗೆ ಹೇಗೆ ಹ್ಯಾಂಗ್ ಮಾಡಿದೆ, ಬ್ಯಾಕ್ ಡ್ರಾಪ್ ಹೇಗೆ ಮಾಡ್ಕೊಂಡಿದ್ದೀವಿ, ಬ್ಯಾಕ್ಗ್ರೌಂಡ್ ಡಿಸೈನ್ ಹೇಗೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾಲೋ ಫಾರ್ ಮೋರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.